ಹ್ಮ್ ನಂದೇನ್ ವಿಚಾರ ಅದ ಅಂದ್ರ ಅದು ಬಗೆಹರಿಸ್ಬೇಕು. ಬಗೆಹರಿಸಲಿಲ್ಲ ಅಂದ್ರ ಸುಮ್ನೆ ಹಿಂಗ ಬಿಟ್ರೆ ಕೆಲಸ ಹಂಗಿಲ್ಲ. ಅದು ಕರೆಕ್ಟ್ ಆಗಿ ಮಾಡ್ಬೇಕು. ಅವು ಬಸವರಾಜು ಅವರು ನೋಟಿಸ್ ಏನ್ ಕಳ್ಸಾರಲ್ಲ ಅದ್ರ ತಕ್ಕಂತ ಫಾರ್ಮಾಲಿಟೀಸ್ ಬಗೆಹರಿಸೋಣ. ನನಗೇನು 18% ಬೇಕಂತಿಲ್ಲ. ಅದು MS ಪಾಟೀಲ್ ಅವರು ಜಡ್ಜ್, ರಿಟೈರ್ಡ್ ಜಡ್ಜ್, ಅವರು ಇದು ಮಾಡಿದ ಮೇಲೆ ನಂಗೆ ಗೊತ್ತಾಗ್ಯದ ಸುದ್ದಿ. ನೋಡ್ಪ ರೊಕ್ಕ ಕೊಡೋರು ಇಂಟ್ರೆಸ್ಟ್ ಇತ್ತಪ್ಪ ಕೊಡ್ತಾರ, ಗೊತ್ತಿಲ್ಲ. ನೀ ಮಾಧ್ಯಮ ಆಗ್ತಲ್ಲಿ, ಗೊತ್ತಿಲ್ಲ. ನಾ ಬ್ಯಾಡ್ ಅಂದಿದ್ದಕ್ಕ ಅದು ಹೋಗಿ ನಿಂತ್ರು ಬ್ಯಾಡ್ ಅಂದಿದ್ದಕ್ಕ ಹೆಂಗ ಹೋಗ್ಯ ನೋಡುದು ಗಾಡಿ. ನಾನು ಯಾಕಂದ್ರೆ ಇಂಜಿನಿಯರಿಂಗ್ ಮಾಡೀನಿ, ಆ ಕಡ್ಲಿಂದ ಹೆಚ್ಚಿಗೆ ಬರ್ಲಿ ಅಂತ ಹಿಂಗ ಹೇಳಿನ ಅಷ್ಟೇ. ಅದೊಂದ ನಾ ಏನ್ ಈ ದಿಕ್ಕಿಗೆ ಹೋಗ್ಬೇಕಂತ ಅಂದಿಲ್ಲ. ಹುಚ್ಚು ನಡಕಿನವ್ರು ಸಂಬಂಧ ಹೇಳ್ತಿಲ್ಲ, ಫುಲ್ ತಲೆ ಖರಾಬ್ ಆಗ್ಯಾನ. ನಂದು ಯಾವ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆಗಂಗಿಲ್ಲ, ಈ ಬರೀ ಹಿಂಗ ಗೊತ್ತಿಲ್ಲ. ಆ ನೆಟ್ವರ್ಕ್ ಎಂದರ ಬಿಟ್ಟಿನೋ ಅಂತ ಅನ್ಸ್ಲಿತ್ತು ನನಗೆ. ಲಿಟ್ರಲ್ ಹೇಳ್ತಾನ, ಈ 18 16 ತಲೆ ಬೋಸ್ತಾನ ಅವನು. ಅಲ್ಲೂ ಲಗ್ನ ಮಾಡ್ಕೊಂಡು ಎಲ್ಲಾ ಮಸ್ತ್ ಮೆರಿಲಿಗತ್ತಾರ ಮಂದಿ. ನಾವ್ ಹುಚ್ಚಿರ್ಗತ್ತೆ ಬಕರನ್ಗತ್ಲಿ ಹಿಂಗ್ ಇದು ಮಾಡ್ಕೊಂಡ್ ಕೂತ್ರಿ ಅನ್ನೋದು. ಯಾರೋ ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಅವ್ರ ಸಂಬಂಧ ಯಾಕೆ ಗುದ್ದಾಡ್ಲು ಮರ ಹುಚ್ಚರ ಕೇಸ್ ಅಲ್ಲ. ಡೈರೆಕ್ಟ್ ಟೀಮ್ ಫಾರ್ಮೇಶನ್ ಆಗ್ತದ. ಬಿಜೆಪಿ ಕಾಂಗ್ರೆಸ್ ಮಿಕ್ಸ್ ಮಾಡ್ಕೊಂಡು, ಮಠಗಳು ಮಿಕ್ಸ್ ಮಾಡ್ಕೊಂಡು 108 ಡೈರೆಕ್ಟ್ ಕಮ್ಯುನಿಕೇಶನ್, ಡೈರೆಕ್ಟ್ ಡಿಸ್ಕಷನ್ ಆಗ್ತದ. ಈ 16 ಮಕ್ಕಳು ನಡಕಿನ ಸಂಬಂಧ ಅವನು ಏನೂ ಆಗ್ಲಾರ್ದಂಗ ನಮ್ದು ಕೆಲ್ಸಗಳು ಜಗತ್. ಅದ್ರಗತಿ 16 ಮಕ್ಕಳು ನನ್ನಿಂದ ಯಾಕಂಡು ಬಿದ್ದಾರ ಅಂತ ಗೊತ್ತಾಗೋದು ನನಗೆ. ಅವನವನು ಎಂತೆಂತವ್ರ ಮಂದಿ. ನನ್ನ ಫ್ರೆಂಡ ಶಿವಕುಮಾರ್ ಬೆಂಗಳೂರಿನಾಗೂ ಫ್ಲಾಟ್ ತಗೋತಾನ, ಪುಣೆನಾಗೂ ಫ್ಲಾಟ್ ತಗೋತಾನ. ಎಲ್ಲ A to Z ಅಲ್ಲಿ ನೆಟ್ವರ್ಕ್ ಇರ್ತದ. ಕುಲ್ಲ ಮಾತಾಡ್ತಾರ, ಕುಲ್ಲ ನೆಗೋಸಿಯೇಷನ್ ಇರ್ತವ. ಅವಂದ್ ಯಾಕೆ ಬಿಡು, ನನ್ನ ತಮ್ಮನ ಬೆಂಗಳೂರಿನಾಗ ಅವನೊಂದು ನೆಟ್ವರ್ಕ್ ಇಟ್ಟನಲ್ಲಿ ಬಿಜೆಪಿದು. ಮತ್ತ ನಾವ್ ಬಕರಾಗತ್ಲಿ ಹುಸ್ಸೊಳೆ ಮಕ್ಕಳಾಗತ್ಲಿ ನಾ ಯಾಕೆ ಇರ್ಬೇಕು ಹಿಂಗ ಫಾಲ್ತು ಹುಚ್ಚನೆ ಕೊಡೋದ ನನಗೆ. ಸೊ ಇವೆಲ್ಲ ಮ್ಯಾಟ್ರ್ ಆಗ್ತದ. ಇಂಥ ಟೈಮ್ನಾಗ ಏನಪ್ಪಾ ಅಂದ್ರೆ ಲೈಕ್ ಮೈಂಡೆಡ್ ಪೀಪಲ್ ಕರೆಕ್ಟ್ ಆಗಿ, ನೀನು ಬೇಕು, ನಮ್ ಡ್ಯಾಡಿನೂ ಬೇಕು, ಸಮೀರೂ ಬೇಕು, ಇಲ್ಲಿ ಏರಿಯಾನ ಕನೆಕ್ಷನ್ಸ್ ಬೆಳೆದವ್ರು ಅವರು ಬೇಕು. ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಇದು ಮಾಡ್ಬೇಕದು. ಹಂಗದು ಆಕ್ಚುಲಿ ಗೊತ್ತಾತಿಲ್ಲ. ಸುಮ್ಮನೆ ಖಾಲಿ ಪಿಲಿ ಏನೂ ಡಿಸ್ಕಷನ್ ಆಗ್ಲಾರ್ದ, ಏನೂ ಮಾತಾಡ್ಲಾರ್ದನ ಸುಮ್ಮನೆ ಖಾಲಿ ಪಿಲಿ ನಾ ಅನಾಲಿಸಿಸ್ ಮಾಡ್ಕೊತ್ ಕೊಡ್ಬೇಕು. ಈ ಕಾಲ್ ಹತ್ತದ, ಅವ ಕಾಲ್ ಹತ್ತದ, ಹಂಗ ಹತ್ತದ, ಹಿಂಗ ಹತ್ತದ ಅನ್ಕೊತ್ ಕೂತ್ರಿ ಹೆಂಗದು ಕೆಲಸ ಹಂಗಿಲ್ಲ. ಕೋರ್ಟ್ ಸಿಸ್ಟಮ್ ಇರ್ಲಿಪ್ಪ, ಕೋರ್ಟ್ ಸಿಸ್ಟಮ್ ಇರ್ಲಿ, ಪೊಲೀಸ್ ಸಿಸ್ಟಮ್ ಇರ್ಲಿ, ಎಲ್ಲಾ ಸಿಸ್ಟಮ್ ಇರ್ಲಿ, ನಿನ್ ಸಿಸ್ಟಮ್ ಇರ್ಲಿ, ಕಳ್ ಸಿಸ್ಟಮ್ ಇರ್ಲಿ, ನಾನ್ ಕಳ್ ಸಿಸ್ಟಮ್ ಇರ್ಲಿ, ಎಲ್ಲಾ ಟೈಪ್ ಇರ್ಲಿ ಅನ್ ಜಗತ್. ನಾನು 108 ಫಾರ್ಮೆಟ್ ಅಲ್ಲಿ ಗೊತ್ತಿಲ್ಲ. ನೀ ಯಾಕೆ ಬೇಕಾರಾಗಬೇಕು, ನಾ ಯಾಕೆ ಬೇಕಾರಾಗಬೇಕು, ಉಳ್ಕಿದವ್ರು ಯಾಕೆ ಬೇಕಾರಾಗಬೇಕಿಲ್ಲಿ ಕಾಲಿಪಿಲಿ. ಕರೆಕ್ಟ್ ಆಗಿ ನೋಡ್ಕೊಂಡು ಡಿಸ್ಕಷನ್ ಪ್ರಕಾರ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡ್ಬೇಕಪ್ಪ. ಈಗ ನಾ ಹಿಂದ್ ಬಾಜುಕ ಗಾಡಿ ಕಟ್ಟಿಸ್ಬೇಕಂತದ ಥಿಂಕಿಂಗ್, ನಂದು ಪ್ಲಾನ್. ನಾ ಏನಪ್ಪಾ ಅವ್ರು ಸುಮ್ಮನೆ ನನ್ನ ತಲೆಯಾಗ ಬಂತಂತ ಹುಚ್ಚಿಡ್ಗತ್ಲೆ ಗಾಡಿ ಎಬ್ಸಂಗಿಲ್ಲ. ಏನು 20 ಫ್ಲೋರ್ ಗಾಡಿ ಎಬ್ಸಂಗಿಲ್ಲ, 20 ಫ್ಲೋರ್ ಹೈಟ್ದು. ಅಂದ್ರೇನು ಎಷ್ಟು 200 ಫೀಟ್ 200 ಫೀಟ್ ಗಾಡಿ ಕಟ್ಸಂಗಿಲ್ಲ. ಗ್ರೇಟ್ ವಾಲ್ ಆಫ್ ಚೈನಾಗತ್ಲೆ. ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಫಾರ್ಮಲ್ ಹೋಗಿ, ಲಾಯರ್ ಇಲ್ಲ ಅಡ್ವೊಕೇಟ್ ಇರ್ತಾರ, ಅಲ್ಲಿ ಹೋಗಿ ಮಾತಾಡ್ತೀನಿ. ಹಿಂಗದ ಸಿಚುವೇಶನ್, ಹಿಂಗ್ ಮಾಡ್ಬೇಕ, ನಮ್ಗೆ ಇಂಟ್ರೆಸ್ಟ್ ಅದ. ಸೊ ನಿಮ್ ಏನಪ್ಪಾ ಅಂದ್ರೆ ನಿಮ್ ಕನ್ಸಲ್ಟೇಷನ್ ತಗೋಬೇಕಂತದ. ಅವ್ರು ಹೇಳ್ತಾರ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬಾಜು ಹಿಂದಿನವ್ರಲ್ಲಿ ತಗೋರಿ, ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ಕೊಡ್ತೀನಿ, ನಮ್ ಕಡ್ಲಿಂದ ಇಷ್ಟು ಫೀಸ್ ಅಂದಿರ್ತದ. ಇಲ್ಲ ಗವರ್ಮೆಂಟ್ ನೆಟ್ವರ್ಕ್ ಬೇಸ್ಡ್ ಇತ್ತಪ್ಪ ಅಂದ್ರೆ ಈಗೆಲ್ಲ 1947 ಸಿಸ್ಟಮ್ ಇನ್ನೂ ಅದ, ಇನ್ನೂ ಹೋಗಿಲ್ಲ ಅದು ಪ್ರೈವೇಟ್. ಏನ್ 2 ಲಕ್ಷ ಕೊಟ್ಟ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೋಬೇಕಂತ ಏನ್ ರೂಲ್ಸ್ ಬರ್ದಿಲ್ಲ ಎಲ್ಲೂ, ಗೊತ್ತಿಲ್ಲ. 1,000 ರೂಪಾಯಿ ಕೊಟ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅದ್ ನೋಡ್ಕೊಂಡು ಮಾಡ್ಕೊಂಡು ಕೊಡ್ತಾರ. ಆಕ್ಚುಲಿ ಒಂದ್ ಫಾರ್ಮ್ಯಾಟ್ ಇರ್ತದ, ಅದ್ ತಗೊಂಡು ನೀವು ಇದ್ರ ಮೇಲೆ ಸಿಗ್ನೇಚರ್ ಹಾಕೊಂಡು, ನಿಮ್ ಕಡೆ ಒಂದು ಡಾಕ್ಯುಮೆಂಟ್ ಇರ್ತದ್ರಿ, ಅವ್ರ ಕಡೆ ಒಂದು ಡಾಕ್ಯುಮೆಂಟ್ ಇರ್ತದ, ನೀವು ಸೇಫ್ ಆಗಿ ಇಟ್ಕೋರಿ. ಮುಂದೇನಾದ್ರು ಅಬ್ಜೆಕ್ಷನ್ ಬರ್ಲಾರಂಗ್ ನೋಡ್ಕೊಂಡು ನೀವು ಮಾತಾಡ್ಕೊಂಡು ಆಮೇಲೆ ನೀವು ಏನಂದ್ರ ಗಾಡಿ ಕಟ್ಟಿಸ್ಕೋರಿ ಅಂತಾರ. ಹಿಂಗ ಲೀಗಲ್ ಸಿಸ್ಟಮ್ದವ್ರು. ಗೊತ್ತಾತಿಲ್ಲ ಪಾಯಿಂಟ್?
ಹಂಗ ನಮ್ದು 18 ಲಕ್ಷ ಕೇಸ್ನಾಗೂ ಬರ್ಬೇಕು, ಎಲ್ಲಾ ಕೇಸ್ನಾಗೂ ಹಿಂಗಿರ್ಬೇಕು. ಇದ ನಂದು ಇಂಟ್ರೆಸ್ಟ್. ನಾನು ಧಾರವಾಡಗೆ ಅದಕ್ಕೆ ಬರ್ಲಿಲ್ಲಪ್ಪ ಬೆಂಗಳೂರ್ಲಿಂದ ಅಂದ್ರ ಮತ್ ಬಸ್ ಮಾಡ್ಕೊಂಡು ಬಂದು ನಿನ್ ಕಡೆ ಪೇಪರ್ ಹಾಕಿ ತಗೋಬೇಕು. ನೀನ ಮನುಷ್ಯ ಇದೆಯಾ ಫುಲ್ ಸ್ಟ್ಯಾಂಡರ್ಡ್, ಎರಡು ಕಾಲಿಂದ ನಡಿತಿರ್ತಿ ಹಿಂಗ. ಅದಕ್ಕೆ ಬ್ಯಾಡ್, ನೀ ಬರೋದು ಬೇಡ ನಾ ಬರೋದು ಬೇಡ ಅಂತ ತಿಳ್ಕೊಂಡು ಬಿಟ್ಟಿದ್ನ ಅಷ್ಟೇ. ಅದು ಸಂಜೋತ ಅಂತಾರ, ಅದು ಕರೆಕ್ಟ್ ಆಗಿ ಅದಕ್ಕೆ ಹೇಳ್ತಾನಲ್ಲ, ನಡಕಿನವ್ರು ನಾವ್ ಕೆಲಸ ಮಾಡ್ಲಿಕತ್ತಾರ. ನಂದ್ ಕೆಲ್ಸನಾಗ ಸಾಫ್ಟ್ವೇರ್ ಇಂಜಿನಿಯರಿಂಗ್ ನಾಗ ನಾ ಯಾರಿಗೂ ಕೈ ಕಡ್ಡಿ ಅಳಿಗಾಡ್ಸ್ಲಿಕ್ ಬಿಡ್ತಿರ್ಲಿಲ್ಲ. ನಂದ್ ಕೆಲ್ಸ, ನಂದ್ ವರ್ಕ್, ನನ್ ಟಾಸ್ಕ್ ಅಸೈನ್ ಆತಪ್ಪ ಅಂದ್ರ ಅದ್ರೊಳಗ ಕಡ್ಡಿ ಅಳಿಗಾಡ್ಸ್ಲಿಕ್ಕ ಬ್ಯಾರೆ ನನ್ನ ಮ್ಯಾನೇಜರ್ ಸತಕ್ ಬಿಡ್ತಿದಿಲ್ಲ. ಸ್ಪ್ಯಾನ್ ಇನ್ಫೋಟೆಕ್ ಎವ್ರಿ ನಮ್ಗೆ ಯಾರು ಪಗಾರ ಕೊಡ್ತಿದ್ರಲ್ಲ ಅವ್ರಿಗೆ ಸತ್ಯಕ್ಕೆ ಕಡ್ಡಿ ಅಳಿಗಾಡ್ಸ್ಲಿಕ್ಕೆ ಬಿಡ್ತಿದಿಲ್ಲ. ಹಂಗ ಜವಾಬ್ದಾರಿ ತಗೊಂಡ್ ಕೆಲಸ ಮಾಡ್ತಿದ್ವಿ ನಾವು. ಯಾಕಂದ್ರೆ ಅದು ಒಂದ್ ಸ್ವಲ್ಪ ಪಾಲಿಸೀಸ್ ಇರ್ತಾವ, ರೀಸನ್ಸ್ ಇರ್ತಾವ, ನೋಡ್ಕೊಂಡು ಕರೆಕ್ಟಾಗಿ ಮಾಡ್ಕೊಂಡು. ಹಂಗಂತೇಳಿ ಹುಚ್ಚು ಚಾಕಾರಗತ್ಲೆ ನಮ್ಮ ಮ್ಯಾನೇಜರ್ ಬೈಕ್ ತಿರ್ಗಾಡ್ಕೊತ್ ಕೂಡಂಗಿಲ್ಲ ಅಲ್ಲಿ, ಹಂಗೂ ಇಲ್ಲ. ಗೊತ್ತಲ್ಲ ಸಿಸ್ಟಮೆಟಿಕ್ ಹೆಂಗ್ ಫಾರ್ಮಲ್ ಇರ್ತದ ಹೆಂಗ್ ನೋಡ್ಕೊಂಡು ಪದ್ಧತಿ ಸರಿ ಹೆಂಗ್ ಮಾಡ್ಬೇಕು ಅದು ಮಾಡೋದು ಗೊತ್ತಲ್ಲ ಹಿಂಗ. ಸೊ ಇವೆಲ್ಲ ನೋಡ್ಕೊಂಡೆಲ್ಲ ಮಾಡಿರ್ತಾರ. ಅದು ನಾವು ಏನಪ್ಪಾ ಅಂದ್ರೆ ಅದ ಸೇಮ್ ಪದ್ಧತಿಗಳು ಈ ಕಡೆ ಮಾಡ್ಬೇಕಂತ ನನ್ನ ಇಂಟ್ರೆಸ್ಟ್. ನಾನು ಇನ್ನು ಮೇಲೆ ವಿಶ್ವಾಸ ಇಟ್ಟು, ನಿಮ್ಮ ಅಲ್ಲಿ ಮಂದಿ ಮೇಲೆ ವಿಶ್ವಾಸ ಇಟ್ಟು ಎಲ್ಲ SBI ಅದ ಅಂತ ತಿಳ್ಕೊಂಡು ಎಲ್ಲ ವಿಚಾರ ಮಾಡ್ಕೊಂಡು ಮಾಡಿದ್ನ. ಇದು ಮತ್ತೆ ಆಗ್ಲಾರ್ದಂಗ್ ಮಾಡ್ತಾರಂದ್ರೆ ಮತ್ತೆ MS ಪಾಟೀಲ್ ಅಂತವ್ರು, ಬಸವರಾಜ್ ಅಂತವ್ರು ಬರ್ಬೇಕು ನಡಕ, ಬಂದು ಕರೆಕ್ಟ್ ಆಗಿ ಬಗೆಹರಿಸ್ಬೇಕು. ನಾವು ರೆಸ್ಪಾನ್ಸ್ ಕೊಡ್ಬೇಕು ಅಲ್ಲಿ ಕರೆಕ್ಟ್. ಇಲ್ಲಪ್ಪ ಅಂದ್ರೆ ಯಾರು ಮುಂದೆ ಹೋಗಿಲ್ಲ, ನೀನು ಹೋಗಿಲ್ಲ ನಾನು ಹೋಗಿಲ್ಲ. ನಂದು ಗಾಡಿ ಬಂದು ಕೂತದಿಲ್ಲ ನಿನ್ ಸಂಬಂಧಲ್ಲಿ, ಅಲ್ಲಿ ನೋಡ್ ಸಂಬಂಧ ಹುಚ್ಚರ್ ಮೆಂಟಾಲಿಟಿ. ಯಾರು ಒಂದು ನೆಟ್ವರ್ಕ್ ಬೆಂಗಳೂರು ನೆಟ್ವರ್ಕ್ಲಿಂದ ತಡಗಲಾಸ್ ಬಲ್ಲೋಸ್ 2 ವರ್ಷ ನೀನು ಗುಲ್ಬರ್ನಾಗಿದ್ ನೋಡು ಅಂತಾರೆ. ನಮ್ ಮೊದ್ಲು ಗುಲ್ಬರ್ಗ ಬರೋಕ್ಕಿಂತ ಮುಂಚೆನ ನಾನು ವಿಚಾರ ಮಾಡಿದ್ದೇನೆ, ಇಲ್ಲಿ ವೆದರ್ ಕ್ಲೈಮೇಟ್ ಹಂಗಿಲ್ಪ ನಮಗಂತೇಳಿ. ಅದು ನೋಡ್ಕೊಂಡು ನಾ ಪುಣೆಗೆ ಜಿಗಿದಿದ್ದೆ, ಅಲ್ಲಿಂದ ಅಬ್ರೋಡ್ ಹೋಗ್ಬೇಕಂತಿತ್ತು ನನ್ನ ಪ್ಲಾನ್. ಸುಮ್ಮನೆ ಕಡ್ಡಿ ಅಳಿಗಾಡ್ಸ್ತಾರ ನಡಕ್ ಬಂದು, ಖಾಲಿ ಪಿಲಿ ಗುಲ್ಬರ್ಗ ಮನಿ ಅದ ಅಲ್ಲಿದ್ ನೋಡು. ಯಾವ ತಲ್ಬ್ಯಾನಿಗಳು ಹುಚ್ಚುಗಳು ಮೆಂಟಲ್. ಗೊತ್ತಿಲ್ಲ ಪಾಯಿಂಟ್ ಏನ್ ಹೇಳಿಗತ್ತ ಅಂತೇಳಿ. ಇಲ್ಲಿ ನೀ ಬಕರ ಅಲ್ಲ ಅಷ್ಟೇ ನಡಕ, ನಿನಗ್ ಹೇಳಂದಿರ್ತಾರ, ನೀ ಹೇಳಿರ್ತಿ ಓಝೋನ್ ಹೋಟೆಲ್ ಇಂದ ಲ್ಯಾಂಡ್ ಅದ ಅಂತೇಳಿ ಇಷ್ಟೇ. ನಿನಗ್ ಗೊತ್ತಿರಂಗಿಲ್ಲ ಅಲ್ಲಿ ಅಂತ ಇರ್ತದ ಅಲ್ಲಿ ಎಂದ. ಅದಕ್ಕ ನಾನ್ ನಿಂದು ಫೋಟೋ ತೆಗ್ದಿದ್ದನ ಯಾಕಂದ್ರ ನಿನಗೆಲ್ಲರ ಮುಚ್ಚ ಯಾಕಡೋ ಪಾರ್ ಮಾಡಿದ್ರೆ ನಿನ್ ಫೋಟೋ ರೆಫರೆನ್ಸ್ ಕೊಟ್ಟು ಹುಡುಕ್ಬೇಕಲ್ಲ, ತೆಗಿಬೇಕಲ್ಲ. ಅದಕ್ಕಂತೇಳಿ ಅಷ್ಟೇ ನಾನು ಫೋಟೋ ತಗೊಂಡಿದ್ದಾನ, ನಿನಗೆ ಸುಪಾರಿ ಕೊಡ್ಬೇಕಂತಲ್ಲ. ಕೈ ಕಾಲ್ ಕಟ್ ಮಾಡಿಸೋದು ಅದಲ್ಲ, ಆದಿದ್ದಲ್ಲ ಪ್ಲಾನ್. ಮತ್ ನಾ ಏನ್ರ ಅಂತವ್ ಕೆಲಸ ಮಾಡಿದ್ನಿ ಅಂತ ತಗೊಂಡು ನಿನ್ ಗಾಯ ಮಾಡಿಸಿ ನಮ್ ಡ್ಯಾಡಿದವ್ರು ನನ್ಗನ್ಲಿ ಗೊತ್ತಿದ್ರು, ಅವ್ನಿಗೆ ಕರೆಸ್ತದ ನಿನ್ಗೂ ಕರೆಸ್ತದ, ಇಬ್ರು ಕರಿ ಬಗೆಹರಿಸ್ತೀನಿ ಅಂತ ಅಂದ್ರು ಅವ್ರು. ಆಕ್ಚುಲಿ ಅಲ್ಲ ಅನ್ಕೊಂಡೆ ನಾ, ಮೋಸ್ಟ್ ಲೈಕ್ಲಿ ನಾ ಫೋಟೋ ತೆಗದಿದ್ದಕ್ಕ ಅವನಿಗೆ ಗಾಯ ಮಾಡ್ಸಾರಂತ ಹಿಂಗ್ ವಿಚಾರ ಬಂತು ನನಗೆ. ಆಮೇಲೆ ನೀನು ಅಂದಿದ್ದು ಬಿಡು, ನೀ ಮತ್ ಬೆಂಗಳೂರು ಶಿಫ್ಟ್ ಆದ್ಮೇಲೆ ಆದ್ಮೇಲೆ ಅಮೌಂಟ್ ನಿಂಗೆ ಕೊಡ್ತೀನಿ ಅಂತ ನೀನು ಅಂದಿದ್ದೇನೋ ನಡಕೊಮ್ಮೆ ಕಾಲ್ ಮಾಡುವಾಗ. ಅದು ಏನ್ ಸುದ್ದಿ ಅಂತಾನ ಅದು ಅವೆಲ್ಲ ನಾ ಎಲ್ಲ ಇರ್ಲಪ್ಪ. ಅದು ಇದು ಫಸ್ಟ್ ಅಂತೂ ಬಗೆಹರಿಸ್ಬೇಕು ನಾ ಫಸ್ಟ್. ನಿಮ್ ಲೀಡರ್ ಅಲ್ಲಿ ಯಾರು ಇರ್ತಾರ ಅಲ್ಲಿ ನೋಡ್ಕೊಂಡು ಮಾತಾಡ್ಕೊಂಡು ಫಸ್ಟ್ ಅದು SBI ಕ್ಲಿಯರೆನ್ಸ್ ಆಗ್ಬೇಕು. ಅದು ಬೇಸಿಕಲಿ ವ್ಯವಹಾರ ತಕ್ಕಂತ ನಾ ಏನ್ 18% ಅಂತ ಬೇಕಂತಿಲ್ಲ. ಈಗ ಅವ್ರು MS ಪಾಟೀಲ್ ರಿಟೈರ್ಡ್ ಜಡ್ಜ್ ಏನು ವಿಚಾರ ಮಾಡಿ 18% ಅವ್ರು ಥಿಂಕ್ ಮಾಡಿ ಹೇಳ್ಯಾರಲ್ಲ ಅವ್ರ ನಾಲೆಜ್ ಪ್ರಕಾರ. ನನಗೆ ಅದು ನಾಲೆಜ್ ಇದ್ದಿಲ್ಲ, ನಾ ಬರೀ 6% ಕೇಳ್ತೀನ ನಿಂಗೆ. ಬಸವರಾಜ್ ಆಕ್ಚುಲಿ ಹೆಂಗ್ MS ಪಾಟೀಲ್ ಅಂತ ಹೇಳಿ ರಿಟೈರ್ಡ್ ಜಡ್ಜ್ ಅವರು ಗವರ್ಮೆಂಟ್ ಅಡ್ವೈಸ್ ಮಾಡ್ತಾರೆ ಲೀಗಲ್ ರಿಲೇಟೆಡ್ DC ಆಫೀಸ್ನಾಗ ಧಾರವಾಡ. ಸೊ ಅವರು ಅಲ್ಲಿ ಬ್ಯಾಂಕಿಂಗ್ ಎಲ್ಲ ಅನಾಲಿಸಿಸ್ ಮಾಡ್ಕೊಂಡು ಅವ್ರು ನಾಲೆಜ್ ತಕೊಂಡು ಇನ್ಫಾರ್ಮೇಶನ್ ತಕೊಂಡು ಅವರು ಸಜೆಷನ್ ಕೊಟ್ರು 18% ನಾವು ಹಾಕ್ತಿವ್ರಿ ಅಂತೇಳಿ ಹಿಂಗ. ಯಾಕಂದ್ರೆ ನಂದ್ ಅಮೌಂಟ್ SBI ತಗೊಂಡು ತಾವು ಇನ್ವೆಸ್ಟ್ ಮಾಡ್ತಾರ ಬೇರೆ ಕಡೆ, ಅಲ್ಲಿ ಲೋನ್ ಅಂತ ಕೊಡ್ತಾರ 13%. 13% ನನಗೆ ಗೊತ್ತಿತ್ತು ಬಿಡು. ಇದು 13% ನನಗೆ ಎಷ್ಟೋ ಕಾಲ್ ಬಂದವ ನಂಗೆ, 13% ಪರ್ಸನಲ್ ಲೋನ್ ತಗೋತೀರಿ ಅಂತೇಳಿ ಹಿಂಗ. ಹಂಗೆಲ್ಲ ಇರ್ತಾವ. ಅದು ಅವ್ರು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡಿದ್ರು. ನನಗೇನು ಅಂತ ಪ್ರಿಯ ಮಾಡ್ಬೇಕಂತಿಲ್ಲ. ಅದು ಸಂಜೋತ ಮಾಡ್ಕೊಂಡು ಬಗೆಹರಿಸಿ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಅದು ಸೇಫ್ ಆಗಿ ಇದು ಮಾಡ್ಕೊಂಡು ಹೆಜ್ಜೆ ಇಡ್ಬೇಕಂತ ನಂದು ವಿಚಾರ. ಗೊತ್ತಲ್ಲ, ನೀನು ಅಂದಿದ್ದೆ ಬಿಡು ಒಂದ್ ಪಾಯಿಂಟ್, ನಡಕಿನವ್ರು ಯಾರು ಅಂದಿರ್ಬೇಕು ಬೇರೆಯವ್ರು.
ಮತ್ತು ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ಸ್ ನನ್ನ ಕಡೆ ಅಂತೂ ತಲೆಗೆ ಅಷ್ಟು ಐಡಿಯಾ ಇಲ್ಲ, ಕಾಂಟ್ಯಾಕ್ಟ್ಸ್ ಇಲ್ಲ ಅಂತ ನೀನು ಅಂದಿದ್ದಿ. ಅದು ಇನ್ವೆಸ್ಟ್ ಮಾಡೋ ಬದ್ಲಿ ನನ್ನ ಕಡೆ ಅಮೌಂಟ್ ಇರ್ತದೆ, ಸೇಫ್ ಇರ್ತದೆ ಅಂತ ನೀ ಹೇಳಿದ್ದಿ ಪಾಯಿಂಟ್ ಆಕ್ಚುಲಿ ಥಿಂಕಿಂಗ್. ಮತ್ತೆ ಕೈ ಸುಟ್ಕೋಕ್ಕಿಂತ ರೊಕ್ಕ ಚಲೋ ಸೇಫ್ ಇಡೋದು ಚಲೋ ಅಲ್ಲ ಬಿಸ್ನೆಸ್ ಮಾಡ್ಕೊಳ್ಳೋದು. ಅದು ಕ್ಲಾರಿಟಿ ಓಪನ್ ಆಗಿ ಡಿಸ್ಕಷನ್ ಆಗ್ಬೇಕದು, ಗೊತ್ತಾಗ್ತಿಲ್ಲ. ನಾ ಸಿಯೋಲ್ ಅಬ್ರಾಡ್ ಬಗ್ಗೆನೂ ಹೇಳಿದ್ದನ, ಅವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅವ್ರು ಹೇಳಿದ್ರು. ಮತ್ ಸುಮ್ಮನೆ ಅಲ್ಲಿ ಹೋಗಿ ನಿನಗ ಮತ್ ಏನ್ರ ಏನಪ್ಪಾ ಅಂತಂದ್ರ ಕೈ ಕಟ್ಟಿಗೆ ಹಾಕಿ ಅಲ್ಲಿ ಲಾಕ್ಡೌನ್ ಮಾಡಿಸಿ ನಿನ್ ಕಡೆ ರೊಕ್ಕ ಜಪಿಸ್ಕೋತ್ ಕೂತ್ರ ನೀ UPI ಪೇಮೆಂಟ್ ಲಿಂಕ್ ಹಚ್ಚಿಸ್ಕೊಂಡು ಎಲ್ಲ ಫಂಡ್ ಟ್ರಾನ್ಸ್ಫರ್ ಮಾಡ್ಕೊಂಡು ನೀನು ಬಕರಾಗ್ತೀವಿ ನಾವು ಬಕರಾಗ್ತೀವಿ, ಯಾಕ ಹಿಂಗ್ ಬೇಡ ಅಂತಕೊಂಡು ನಿಮ್ಮವರು ಪ್ಲಸ್ ನೀನು ಹೇಳಿದ್ದೆ ಆಕ್ಚುಲಿ. ಅದಕ್ಕೆ ಏನಂದ್ರ ಅದಕ್ಕೆ ಸೊಲ್ಯೂಷನ್ಸ್ ಇರ್ತಾವ, ಅದಕ್ಕೆ ಪ್ರಾಪರ್ ಮಾಡುವಂಗ ರೀತಿ ಇರ್ತಾವಲ್ಲಿ, ಗೊತ್ತಲ್ಲ. UPI ಬ್ಲಾಕ್ ಮಾಡ್ಬೇಕು, ಸೇವಿಂಗ್ಸ್ ಅಕೌಂಟ್ ಸಪರೇಟ್ ಇರಬೇಕು, ಅದಕ್ಕೆ ಏನಿರ್ತದ ಮಾಡೋದಿರ್ತದ, ಲೋಕಲ್ ಲೀಗಲ್ ಏನಿರ್ತದ ಅದಕ್ಕಂತ ಬ್ಯಾಂಕ್ ಜೋಡಿ ಸಂಜೋದ ಮಾಡ್ಕೊಂಡು ಕರೆಕ್ಟಾಗಿ ಸೈಡ್ಗೆ ಇಡ್ಬೇಕು ಅದು ಫಂಡ್ಸ್. ಅದು ರೊಕ್ಕ ಏನಿರ್ತಲ್ಲ ಬ್ಯಾಂಕ್ದವ್ರು ಏನ್ ಮಾಡ್ಬೇಕದು ಅವ್ರು ಮಾಡ್ತಾರ, ಗೊತ್ತಾತಿಲ್ಲ. ನನ್ನ ರೊಕ್ಕ ಬೇಕಂತ ಏನ್ ಇರಂಗಿಲ್ಲ ಅವ್ರಿಗೆ. ಅವ್ರಿಗೆ ಕ್ಯಾಶ್ ಸರ್ಕ್ಯುಲೇಷನ್ ಸಂಬಂಧ ಅಷ್ಟೇ ನೀವು ವಾಪಸ್ ಬ್ಯಾಂಕ್ನಾಗ ತಂದಿಡ್ರಿ ಅಂತಂತಾರ ಅವ್ರ ಅಷ್ಟೇ, ಗೊತ್ತಾತಿಲ್ಲ. ಅದರ ಬದ್ಲಿ ಈಗ ಆನ್ಲೈನ್ ಬರ್ಲಿಗತ್ತದ, ಯಾಕಂದ್ರೆ ಕಂಟ್ರೋಲ್ ಮೆಕ್ಯಾನಿಸಮ್ ಎಲ್ಲ ಅವ್ರ ಕೈಗಿರ್ತದ. ಈಗ ಆನ್ಲೈನ್ ಬಂತಂದ್ರ ಕ್ಯಾಶ್ ಇತ್ತಪ್ಪ ಅಂದ್ರೆ ನನ್ನ ಕೈಯಾಗ ನಾಕಿಂಗ್ ನನ್ನ ಮ್ಯಾಗ ನನ್ನ ಬಾಜುನ ಕ್ಯಾಶ್ ಇರ್ತದಲ್ಲ, ಯಾರ್ದೇನ್ ಮಾತು ಕೇಳ್ಬೇಕಲ್ಲಿ, ಗೊತ್ತಲ್ಲ. ಸೊ ಇವೆಲ್ಲ 108 ಪಾಲಿಟಿಕ್ಸ್ ಇರ್ತಾವಲ್ಲಿ. ಬಟ್ ನಂದು ಏನ್ ವಿಚಾರ ಅಲ್ಟಿಮೇಟ್ಲಿ ಅಂದ್ರೆ ಕರೆಕ್ಟ್ ಆಗಿ ವ್ಯವಹಾರ ಮಾಡ್ಬೇಕು, ಅದ್ ನೋಡ್ಕೊಂಡು ಹೆಜ್ಜೆ ಇಡ್ಬೇಕಂತ ನಂದು. ಅದಕ್ಕೆ ನೀರು ನಿಮ್ ಮಂದಿ ಇರ್ಲಿ, ನಾಲೆಜ್ ಇರ್ತದ, ಕರೆಕ್ಟ್ ಎಕ್ಸಿಕ್ಯೂಟ್ ಮಾಡೋಣ ಅಂತ ನಂದು ಪ್ಲಾನ್. ಅದ್ ಬಿಟ್ಟು ಸುಮ್ಮನೆ ಬೆಂಗಳೂರು ಬರೇ ಇಲ್ಲಪ್ಪ, ನೀ ಒಂದು ಸೈಡ್ ತಗೋ ಮನಿ ಕಟ್ಟಿಸ್ಕೋ 35 ಲಕ್ಷ ಎಲ್ಲ ಹೊಸು ಎಲ್ಲ ಗಾಸಿ ನಮಗ್ ಕೊಡು ಅಂತಂದ್ರೆ ನಾ ಕೊಡ್ಲಿ, ಹುಚ್ಚಿನ ಕಡೆ ನಂಗೆ. ನೀನೇ ಅಂದಿದ್ದಿ 2.5 ಲಕ್ಷ 3 ಲಕ್ಷ ಮನಿ ಆಗ್ತದ ಅಂತ ಹೇಳಿ, ಅದನ್ನ ನೋಡ್ಕೊಂಡೆ ಅಮೌಂಟ್ ಕೊಟ್ಟಿನ. ಮತ್ತ ಜಗತ್ತಿಗೆ ಎಲ್ಲರಿಗೂ ಗೊತ್ತು, ನಮ್ ಡ್ಯಾಡಿನ ಅಲ್ಲಿ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಾಗ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಮನಿ ಕಟ್ಸಾರ. ಫಸ್ಟ್ ಫ್ಲೋರ್ನಾಗ ಸ್ವಂತ ಮುಂದೆ ನಿಂತು ತಾವ ಟ್ರಕ್ ಎಲ್ಲ ಬರೀ ಕರಿಸಿ ಅವ್ರ ನೆಟ್ವರ್ಕ್ ಲಿಂದ ಎಲ್ಲ ತಾವ ನಿಂತು ಮನಿ ಕಟ್ಸಾರ. ನಾನೇ ಪೈಪ್ ಹಿಡ್ಕೊಂಡು ನೀರು ಹೊಡೆದಿನ ಮ್ಯಾಲ ನಿಂತಲ್ಲಿ. ನಮ್ಗೆ ಗೊತ್ತಿಲ್ಲ ಸ್ಯಾಂಡ್ ರೇಟ್ ಎಷ್ಟು ಇರ್ತದ, ಸ್ಯಾಂಡ್ ರೇಟ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಸಿಮೆಂಟ್ ರೇಟ್ ಬಗ್ಗೆ ನಂಗೆ ಗೊತ್ತಿತ್ತು, ಪ್ಲಸ್ ಬ್ರಿಕ್ ಬಗ್ಗೆ ಗೊತ್ತಿತ್ತು. ಯಾಕಂದ್ರೆ ಸ್ಯಾಂಡ್ ಬಗ್ಗೆ ಸ್ವಲ್ಪ ಟಿವಿನಾಗ ಹಂಗ ಸ್ಯಾಂಡ್ ಮಾಫಿಯಾ ಅಂತೇಳಿ ಚೂ ಬಿಟ್ಟಿದ್ರು ಹಂಗೆ ಇನ್ಫಾರ್ಮೇಶನ್. ಅವ್ ಸುದ್ದಿ ಎಲ್ಲ ಗೊತ್ತವ. ಅದ ಮೇನ್ ಅಲ್ಟಿಮೇಟ್ಲಿ ಏನಪ್ಪಾ ಅಂದ್ರ ಕರೆಕ್ಟ್ ಆಗಿ ಕೋಆರ್ಡಿನೇಷನ್ ಆಗ್ಬೇಕು, ರೊಕ್ಕ ಕರೆಕ್ಟ್ ಆಗಿ ಉಪಯೋಗ ಆಗ್ಬೇಕು. ಅಲ್ಟಿಮೇಟ್ಲಿ ನಂದು ಅಜೆಂಡಾ ಅದು, ಗೊತ್ತಲ್ಲ. ಸೊ ಅದು ಬಗೆಹರಿಸೋದು ನೀನು ಅವ್ರಿಗೆ ಹೆಂಗಂತಿ ಏನು ಅಲ್ಲಿ ಬಂದು ಮತ್ತೆ ಭೇಟಿಯಾಗಿ ನೀನು ಬಸವರಾಜ್ MS ಪಾಟೀಲ್ ಎಲ್ಲ ಹೊಸ ಮಂದಿ ಕೂತ್ಕೊಂಡು ಒಬ್ರು ನಿಮ್ ಕಡೆಯಿಂದ ಒಬ್ರು ಸೀನಿಯರು ಇರ್ಲಿ ಬಾಜುಕ ಬಂದು ಕರೆಕ್ಟಾಗಿ ಡಿಸ್ಕಷನ್ ಮಾಡೋನು, ಮಾಡ್ಕೊಂಡು ಒಂದು ಪತ್ರ ರೆಡಿ ಮಾಡೋನು. ಮತ್ ಏನ್ ಸುದ್ದಿ ನನಗಂತೂ ರೊಕ್ಕ ಅಂತೂ ಬೇಕಂತ ಕೂತಿನ, ಯಾಕಂದ್ರೆ ನನ್ನ ಹೆಸರಿಗೆ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ದಂಗ ಆತಲ್ಲಿ. ರೊಕ್ಕ ಬರ್ಬೇಕು, ನನ್ನ ಹೆಸರಿಗೆ ಇರ್ಬೇಕಲ್ಲೋ, ಅಟ್ಲೀಸ್ಟ್ ಆಧಾರ್ ಇರ್ಬೇಕಲ್ಲ. ನಾಯೇನು ನಮ್ಮ ಮನ್ಯಾಗ ಕ್ಯಾಶ್ 500 ರೂಪಾಯಿ 1000 ರೂಪಾಯಿ 2000 ರೂಪಾಯಿ ನೋಟ್ ಇಟ್ಕೊಂಡು ಕೊಡ್ತೀನಿ ಅಂದಿಲ್ಲ. ಏನಪ್ಪಾ ನಮ್ಮ ಹೆಸರಲ್ಲೇ ರೊಕ್ಕ ಇರ್ಬೇಕು, ಪಾಸ್ಬುಕ್ ನಾಗ ಎಂಟ್ರಿ ಇರ್ಬೇಕು, ಇಲ್ಲಪ್ಪ ಅಂದ್ರೆ ಆನ್ಲೈನ್ ಇರ್ಬೇಕು, ಇಲ್ಲ ಎರಡರನಾಗೂ ಇರ್ಲಿ, FD ನಾಗ ಇರ್ತದ, ನಮ್ಮ ಹೆಸರಿಗೆ ಇರ್ತದ, ನಿಮ್ ಕೈ ಬ್ಯಾಂಕ್ನಾಗ ಇರ್ತದ, ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ನಾವು ಏನ ಸೇಫ್ಟಿ ಇರ್ತದ, ನಮ್ಗೆ ಟೆನ್ಷನ್ ಇಲ್ಲದಂಗ ಇರ್ತದ, ನಾವ್ ವಿಚಾರ ಮಾಡೀನಿ ಹಿಂಗ ಥಿಂಕಿಂಗ್. ಈಗ ರೊಕ್ಕ ಗಳಿಸಿದ ಮೇಲೆ ಏನೂ ಇರಬಾರ್ದಂದ್ರೆ ಹೆಂಗ ಪದ್ಧತಿ ಇಲ್ರಿ. ಮತ್ ನೀವ್ ಬಂದು ನಿಮ್ಗೆ ಕಿಡ್ನಾಪ್ ಮಾಡ್ಕೊಂಡು ರೊಕ್ಕ ತಗೊಂಡ್ ಹೋಗ್ರಿ ಏನ್ ಮಾಡ್ತೀರಿ ನಾ ಅಂದೆ ಕರೆಕ್ಟ್ ಇಲ್ಲಂತಿಲ್ಲ. ಹಂಗಿತ್ತಪ್ಪ ಅಂದ್ರೆ ಯಾರು ಶ್ರೀಮಂತರ ಆಗಬಾರ್ದು ಇತ್ತಲ್ಲ ಜಗತ್ನಾಗ. ರೊಕ್ಕ ಏನು ಇರಬಾರ್ದಾಗಿತ್ತು. ರೊಕ್ಕ ಲೋಮರ ನಿನ್ ಹೆಸರಿಗೆ ಬಿಲ್ಡಿಂಗ್ ಲ್ಯಾಂಡ್ ಇರ್ತಾವಲ್ಲ, ರೈಸ್ ಗೀಸ್ ಫೀಲ್ಡ್ ಮ್ಯಾನೇಜ್ಮೆಂಟ್ ಅವು ಯಾವ ಇರಬಾರ್ದಂಗಿತ್ತಂದ್ರ. ಸುಮ್ನೆ ಯಾಕೆ ಓನರ್ಶಿಪ್ ಸಿಸ್ಟಮ್ ತೆಗೆದ್ಬಿಟ್ರಲ್ಲ ಬೆಟರ್. ಬರೀ ರೊಕ್ಕದ ಯಾಕ ಎಲ್ಲಾದ್ರೂ ಏನೇನು ಬಂದಾವಲ್ಲ ಓನರ್ಶಿಪ್ ಸಿಸ್ಟಮ್ ಮೆಕ್ಯಾನಿಸಮ್ ಎಲ್ಲಾದ್ರೂ ತೆಗೆದ್ಬಿಡ್ರಿ, ಸುಮ್ಮ ಬೆಟರ್. ರಿಸ್ಕ್ ಅಲ್ಲ. ಲ್ಯಾಂಡ್ 2.5 acres ರೈಸ್ ಫೀಲ್ಡ್ ಅವೆಲ್ಲ ಡೆವಲಪ್ಮೆಂಟ್ ಒಬ್ಬನ ಓನರ್ಶಿಪ್ ಅಂತ ಯಾಕೆ ಕೊಡ್ತೀರಿ, ಬಿಟ್ಬಿಡ್ರಿ. ಸಮಾಜಕ್ಕೆ ಕೊಟ್ಬಿಡ್ರಿ, ಬೆಸ್ಟ್ ಕಮ್ಯುನಿಟಿ ಸಿಸ್ಟಮ್ ಫಾಲೋ ಮಾಡ್ಬಿಡ್ರಿ. 90% ಅದೇ ಸಿಸ್ಟಮ್ ಅದ ಎಲ್ಲ ಕಡೆ. ನಮ್ಮಂತವ್ರು ಏನಪ್ಪಾ ಅಂದ್ರೆ ಬಕರ ಅಷ್ಟೇ, ನನ್ನ ಹೆಸರ್ಲಿಂದ ಥ್ರೂ ಆಗಿಲ್ಲ ಅಂತೇಳಿ. ಯಾಕಪ್ಪ ಅಂದ್ರೆ ನನ್ನ ಹೆಸರು ಸಾವನ್ ಪಟ್ವಾರಿ, ಗುಜರಾತಿ, ಹಿಂಗ ಕರ್ನಾಟಕ. ಅವ್ 108 ಇರ್ತಾವ, ಅದಾಯ್ತು ಫೈನ್ ಬಿಡು. ಆಮೇಲೆ ಅದೊಂದು ಆಯ್ತು, ಪ್ಲಸ್ ಆಮೇಲೆ ನಮ್ದು ಇಲ್ಲಿ ಇರೋದಲ್ಲ ಮತ್ತೆ ಗುಲ್ಬರ್ಗ ಆನ್ಸೆಸ್ಟ್ರಿ ಹೈದರಾಬಾದ್ ಸಿಸ್ಟಮ್ ಏನೈತೆ.
ಮತ್ ಮೊದ್ಲಿನ ಕಾಲ 2.5 ಎಕರ್ 90 ಎಕರ್ ನಾವು 190 150 ಎಕರ್ ನಮ್ಮ ಅಜ್ಜದವ್ರಿಗೆ ಸಿಗ್ಬೇಕಂದ್ರೆ ಸುಮ್ಮನೆ ಸಿಕ್ತದ ಅಲ್ಲಿ ನೆಟ್ವರ್ಕ್ ಇರ್ತೋ ಕಾಂಟ್ಯಾಕ್ಟ್ ಇತ್ತು ಆ ಟೈಮ್ನಾಗ ಸಿಕ್ಕಿತ್ತದು ಹೌದು 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 ಸುಮ್ಮನೆ ಕೊಡಂಗಿಲ್ಲ ಅಲ್ಲಿ ಹೈದರಾಬಾದ್ ಕನೆಕ್ಷನ್ ಇದ್ದದಕ್ಕೆ ಸಿಗ್ತಾವು ಓಸು ಹೌದು ಹೌದು ಹೈದರಾಬಾದ್ ನಿಜಾಮ ಆ ಟೈಮ್ನಾಗ ಇತ್ತು ಹಂಗ ನಮ್ಮ ಅಜ್ಜಾಗ ಉರ್ದು ಬರ್ತಿತ್ತು ಇಲ್ಲಿ ಗೌರ್ಮೆಂಟ್ನಾಗ ಇದ್ರ ಆಮೇಲೆ ಶಿಫ್ಟ್ ಹೌದು DDPI ಗೌರ್ಮೆಂಟ್ ಆಫೀಸರ್ ಆಗಿ ರಿಟೈರ್ಡ್ ಆದವ್ರು ಅವರು ಗುಲ್ಬರ್ಗಾ ರೀಜನ್ನಾಗ. ಹೌದು ಸೊ ಹಂಗೆಲ್ಲ ಇರ್ತಾವ. ಅದಕ್ಕಿಂತ ಮೊದಲು ಅವೆಲ್ಲ ಇರ್ತಾವ ಸಿಸ್ಟಮ್ಸ್. ಅದ ಅಲ್ಟಿಮೇಟ್ಲಿ ಅಜೆಂಡಾ ಏನಪ್ಪಾ ಅಂದ್ರೆ ನನ್ನ ಥಿಂಕಿಂಗ್ ಏನಂದ್ರೆ ಅದು ಕ್ಯಾಲ್ಕುಲೇಷನ್ ಏನದ ಅವ್ರು ಕೊಡೋರು ಏನು ಕೊಡೋರು ಅದಾರಲ್ಲ ಬೆಂಗಳೂರ ಇರಲಿ ಅಥವಾ ಎಲ್ಲಿನಾರ ಇರಲಿ ನಿಮ್ಮ ಟೀಮ್ಲಿಂದ ಏನು ಬರ್ಬೇಕಂತದಲ್ಲ ಅವ್ರ ಜೋಡಿ ಡಿಸ್ಕಷನ್ ಮಾಡ್ಕೊಂಡು ಫೈನಲೈಸ್ ಮಾಡೋದು ಬೇಸಿಕಲಿ ನಿಮ್ಮ ಮಾಧ್ಯಮ ಆಗ ಗೊತ್ತಲ್ಲ. ನಿಮ್ ಥ್ರೂಲಿಂದ ಬರಬಾರ್ದು ಅಂತ ಏನು ಅಂದಿಲ್ಲ ಗೊತ್ತಲ್ಲ. ನೀನ ಅಂದಿದ್ದಿ ಅಲ್ಲಿ ಮನಿ ಕನ್ಸ್ಟ್ರಕ್ಷನ್ ಮಾಡೋದಿತ್ತಪ್ಪ ಅಂದ್ರೆ ನೀ ಸೆಲ್ ಮಾಡ್ಬೇಕಾಯ್ತಂದ್ರೆ ಆಮೇಲೆ ಸೆಲ್ ಮಾಡ್ಬೋದು ಅಂತ ನೀನ ಅಂದಿದ್ದಿ ನಂಗೆ ಸಜೆಷನ್ ಕೊಟ್ಟಿದ್ದಿ.